ಮಹಾರಾಷ್ಟ್ರ ಮಾದರಿಯಲ್ಲಿ ಕರ್ನಾಟಕ ಸರ್ಕಾರ ದೇವಾಂಗ ಸಮುದಾಯಕ್ಕೆ ಮೀಸಲಾತಿ ನೀಡಬೇಕು. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಧಾರವಾಡ ದೇವಾಂಗ ನೇಕಾರ ಸಮುದಾಯಕ್ಕೆ ಮಹಾರಾಷ್ಟ್ರ ಸರ್ಕಾರ ನಮ್ಮ ಸಮುದಾಯಕ್ಕೆ ಮೀಸಲಾತಿ ನೀಡಿದಂತೆ ಕರ್ನಾಟಕ ಸರ್ಕಾರವು ಕೂಡ ದೇವಾಂಗ ಸಮಾಜಕ್ಕೆ ಮೀಸಲಾತಿ ನೀಡಬೇಕೆಂದು ಧಾರವಾಡ ಜಿಲ್ಲಾ ದೇವಾಂಗ ನೇಕಾರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ರವಿ ಲೋಲಿ ಅವರು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಅವರು ಶ್ರೀ ದೇವಲ್ ದೇವಾಂಗ ಮಹರ್ಷಿಗಳ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನಮ್ಮ ಜನಾಂಗವು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ದೇವಾಂಗ ನೇಕಾರ ಸಮುದಾಯವಾಗಿದೆ ಎಂದು ಜಗದೀಶ್ ಆರ್ ಜವಳಿ ಅವರು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ದೇವೇಂದ್ರ ಹೊಸ್ಮನಿ, ಖಂಚಾಂಚಿ ಅಶೋಕ್ ದೇವಾಂಗದ್, ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಲೊಲ್ಲೆನ್ನವರ್, ಸಹ ಕಾರ್ಯದರ್ಶಿ ಜನಾರ್ದನ್ ಹರಣಿ, ಈಶ್ವರ್ ಕಾಮ್ಕರ್, ಪ್ರಕಾಶ್ ಭಂಡಾರಿ, ಸಂತೋಷ್ ಡವಲೆ, ಶ್ರೀಮತಿ ವಿಮಲಾ ಲೋಲಿ ಇನ್ನಿತರರು ದೇವಾಂಗ ನೇಕಾರ ಅಭಿವೃದ್ಧಿ ಸಂಘದ ಸದಸ್ಯರು ಭಾಗವಹಿಸಿದ್ದರು. ಮೊದಲಿಗೆ ದೇವಲಿ ದೇವಾಂಗ ಮಹರ್ಷಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ, ಮಾಲಾರ್ಪಣೆ, ಮಹಿಳೆಯರು ಜ್ಯೋತಿ ಬೆಳಗಿಸಿದರು. ಬಹಳ ಸಂತೋಷದ ದಿನ ಅಂತಾನೆ. ಯಾಕಪ್ಪ ಅಂತಂದ್ರೆ ದೇವಾಂಗ ನೇಕಾರ ಅಭಿವೃದ್ಧಿ ಸಂಘ ಧಾರವಾಡ ಮತ್ತು ನಿಮ್ಮ ದೇವಾಂಗ ಸಮಾಜದ ಒಂದೇನು ಕಮಿಟಿಯನ್ನು ಮಾಡ್ಕೊಂಡಿರಿ, ಆ ಒಳ್ಳೆ ಕಮಿಟಿಯ ವತಿಯಿಂದ ಇವತ್ತು ದೇವಲ ಮಹರ್ಷಿಯವರು ಅಂದ್ರೆ ದೇವಾಂಗ ಸಮಾಜದವರು ಕೂಡಿಕೊಂಡು ನಮ್ಮ ಗುರುಗಳಾದಂತಹ ದೇವಲ ಮಹರ್ಷಿಯವರು ಈ ದೇವಲ ಮಹರ್ಷಿ ಗುರುಗಳ ಜಯಂತಿ ಉತ್ಸವವನ್ನು ಇವತ್ತು ಆಚರಿಸ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಈ ವೇದಿಕೆ ಮೇಲೆ ಕುಳಿತಂತಹ ಅಧ್ಯಕ್ಷರು, ಕಾರ್ಯದರ್ಶಿಗಳು, ತಾಯಂದಿರು, ಎಲ್ಲ ಸರ್ವ ಹಿರಿಯ ಯುವಕರಿಗೂ ಕೂಡ ನಾನು ನಮನಗಳನ್ನು ಸಲ್ಲಿಸ್ತೀನಿ. ಯಾಕಪ್ಪ ಅಂದ್ರೆ ಇವತ್ತು ನಾವು ನಮ್ಮತನವನ್ನು ಉಳಿಸ್ಕೋಬೇಕಾಗ್ಯದ. ಕೇವಲ ಕೆಲಸ ಮಾಡೋದು, ಊಟ ಮಾಡೋದು, ನಿದ್ದೆ ಮಾಡೋದು, ನಮ್ಮ ಇದ್ರೊಳಗೆ ತೊಡಗೋದು ಅಷ್ಟೇ ಅಲ್ಲ. ಸಮಾಜದ ಕಾರ್ಯಗಳಲ್ಲಿ ನಾವು ಒಂದಾಗಬೇಕು. ಸಮಾಜ ಅಂದ್ರೆ ಏನು, ನೆರೆಹೊರೆಯವರ ಅಂದ್ರೆ ಏನು, ನಮ್ಮವ್ರ ಅಂದ್ರೆ ಏನು, ಇವು ಎಲ್ಲವುಗಳನ್ನು ತಿಳ್ಕೊಂಡು ನಮ್ಮವ್ರು ನಾವೆಲ್ಲ ಕೂಡಿದಾಗ ಎಷ್ಟೊಂದು ಸಂತೋಷ, ಎಷ್ಟೊಂದು ಖುಷಿ ಆಗ್ತದೆ. ಆ ಖುಷಿಯನ್ನು ನಾವು ಪಡಿಬೇಕಾದ್ರೆ ಇಂತಹ ಸಭೆ ಸಮಾರಂಭಗಳು ಬಹಳ ಮುಖ್ಯವಾದದ್ದು. ಮುಖ್ಯವಾಗಿ ದೇವರ ಮಹರ್ಷಿಯವ್ರ ಬಗ್ಗೆ ಹೇಳಬೇಕಾದ್ರೆ ಇವರ ಸಾಹಿತ್ಯ ಬಹಳ ರಚನೆ ಆಗಿಲ್ಲ. ಇದು ಹಿಂದೆ ಚಾಣಕ್ಯನ ಮಂತ್ರಿ ಇದ್ದಾಗಿಂದನೂ ಕೂಡ ಇವ್ರ ಬಗ್ಗೆ ದೇವರ ಮಹರ್ಷಿಗಳ ಬಗ್ಗೆ ಹೇಳ್ಕೊತ ಬಂದಾರ. ಆದ್ರೆ ಸಮಾಜದ ಒತ್ತಡಗಳಲ್ಲಿ ಯಾವ ಪ್ರತಿಷ್ಠಿತ ಸಮಾಜಗಳದಾವ ಅವು ಬೆಳ್ಕೋತ ಬಂದು ನಮ್ಮದು ನೇಕಾರಿಕೆ ಸಮಾಜ ಇದು ಬಹಳ ಹಿಂದುಳಿದ. ಆಮೇಲೆ ಬಡವರ್ಗದವರು, ಕೂಲಿ ಕಾರ್ಮಿಕರು, ನೇಕಾರಿಕ ವೃತ್ತಿಯನ್ನು ಮಾಡುವಂಥವ್ರು ಬೆಳಕಿಗೆ ಬರಲಿಲ್ಲ. ನಿಜವಾಗಿ ಪರಶಿವನ ಹಣೆಯಿಂದ ಜನಿಸಿದಂತಹ ದೇವರ ಮಹರ್ಷಿಗಳು. ದೇವರ ಮಹರ್ಷಿಗಳು ಕೈಲಾಸದಲ್ಲಿ ಆ ಚಿತ್ರವನ್ನು ನೋಡ್ರಿ. ಕೈಲಾಸದ ಪರಮೇಶ್ವರ ಪಾರ್ವತಿ ಕುಂತಾರ, ಕೆಳಗಡೆ ನಂದಿ ಇದೆ, ಆಚೆಗಡೆ ದೇವರ ಮಹರ್ಷಿಗಳ. ಅಂದ್ರ ಪರಶಿವನ ಆರಾಧ್ಯ ಅರ್ಚಕರು, ಪರಶಿವನನ್ನ ಪೂಜೆ ಮಾಡ್ತಕ್ಕಂಥ ಅನನ್ಯ ಭಕ್ತಿ ಉಳ್ಳಂತ ಮಹರ್ಷಿಗಳು. ಹಂಗಾದ್ರೆ ಪರಮಾತ್ಮನಿಗೆ ನಂದಿ ಹಾಗೆ ದೇವರ ಮಹರ್ಷಿಗಳು ಕೂಡ. ನಂದಿ ಅಂದ್ರೆ ಬಸವಣ್ಣ ಅಣ್ಣವಣ್ಣ ಅಂದ್ರೆ ರೈತರಿಗೆ ಆಳಾಗಿ ದುಡಿದು ಅರಸನಾಗಿ ಉಣ್ಣುವ ಹಾಗೆ ಕೃಷಿಯನ್ನು ಉತ್ಪಾದಿಸಿ ಸರ್ವ ಸಮಾಜರಿಗೂ ಅನ್ನವನ್ನ ದಾನವನ್ನು ಮಾಡುವಂಥವ ನಂದಿ. ಅದೇ ರೀತಿಯಾಗಿ ದೇವಲ ಮಹರ್ಷಿಗಳು ಕೂಡ ಇವರು ನೇಕಾರಿಕೆ ವೃತ್ತಿ ಇರುವುದರಿಂದ ಇವರು ಇಡೀ ಬ್ರಹ್ಮಾಂಡಕ್ಕೆ, ಇಡೀ ಜಗತ್ತಿಗೆ ವಸ್ತ್ರವನ್ನು ಕೊಟ್ಟಂತ ಮಹಾಪುರುಷ ದೇವಲ ಮಹರ್ಷಿಗಳು. ಒಬ್ಬರು ಅನ್ನವನ್ನು ನೀಡಿ ಕಾಪಾಡಿದರೆ ಇನ್ನೊಬ್ಬರು ಮಾನವನ್ನ ಮುಚ್ಚಿಕೊಳ್ಳುವುದರ ಸಲುವಾಗಿ ಬಟ್ಟೆಯನ್ನು ನೇದಂತಹ ಒಬ್ಬ ಮಹಾಪುರುಷ ದೇವಲ ಮಹರ್ಷಿ. ಅಂದ್ರೆ ಕಾಯಕ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಕಾಯಕದಲ್ಲಿ ಕೈಲಾಸವಿದೆ. ಹಂಗಾರೆ ಈ ಶರಣರು ಮಾಡಿದಂತಹ ಒಂದು ಅಪಾರ ಸೇವೆ ಏನಿದೆಯಲ್ಲ. ಆಮೇಲೆ ನಮ್ಮ ಗುರುಗಳು ಈಚೆ ಕಡೆ ದೇವರ ದಾಸಿಮಯ್ಯ ಇದ್ದಾರೆ. ಇವರ ಜಯಂತಿಯನ್ನು ಮಾಡ್ತಾ ಬಂದಿದ್ದೇವೆ ನಾವು. ಆದ್ರೆ ಇವರ ಜಯಂತಿಯನ್ನು ಮಾಡಿಲ್ಲ. ಯಾಕಂದ್ರೆ ಪುರಾತನ ಕಾಲದಿಂದಲೂ ನಮ್ಮ ದೇವರು ಯಾರು ಅನ್ನುವಂಥದ್ದು ನಮ್ಗೆ ಗೊತ್ತಿರ್ಬೇಕು, ನಮ್ಮ ಸಮಾಜದವ್ರಿಗೆ ಗೊತ್ತಿರ್ಬೇಕು. ಈಗ ನಾವು ತಿಳ್ಕೊಂಡಿಲ್ಲ ಅಂದ್ರೂ ಕೂಡ ಇನ್ನು ಮೇಲಾದ್ರೂ ನಮ್ಮ ಮಕ್ಕಳಿಗೆ ನಮ್ಮ ಗುರುಗಳು ಅವರ ಒಂದು ವೃತ್ತಿ ಏನಂತಂದ್ರೆ ನೇಕಾರಿಕೆ.
ನೇಕಾರಿಕೆ ಮುಖ್ಯ ಉದ್ಯೋಗ ಆಗಿತ್ತು. ಆದ್ದರಿಂದ ನಾವೆಲ್ಲ ಸಮಾಜ ಬಂದವರು ಇವತ್ತು ಏನಪ್ಪ ಅಂತಂದ್ರೆ ಸಮಾಜದೊಳಗೆ ಹೆಣ್ಣಿಗಾಗಿ ಬಡ್ದವ್ರು 100 ಜನ, ಹಣ್ಣಿಗಾಗಿ ಬಡ್ದವ್ರು 100 ಜನ. ನಿನಗಾಗಿ ಇದ್ದವ್ರು ಯಾರು? ನಮಗಾಗಿ ಇದ್ದವ್ರು ಯಾರು? ಕಾಣ ರಾಮನಾಥ. ನಾವು ಏನ್ ಮಾಡಿದಂದ್ರೆ ಬರೇ ಹೆಣ್ಣು ಹಣ್ಣು ಮಣ್ಣು ಅದಕ್ಕಾಗಿ ಬಡದಾಡ್ಕೊತ ಬಂದೇವಿ. ಯಾಕಂದ್ರೆ ಮನುಷ್ಯ ಬದುಕಬೇಕಾಗೈತಿ. ಸರ್ ಇದಿಲ್ಲ ಅದು ನಡೀತೈತೇನ್ರಿ ಅಂತ ಕೇಳ್ಬೋದು ನೀವು. ನಡೀತೈತಿ. ಬದುಕಲಿಕ್ಕೆ ಏನು ಬೇಕೋ ಅದು ಬೇಕು. ಆದ್ರೆ ಬಹಳ ಮಾಡ್ಕೊಂಡು ದುಃಖ ಪಡೋದ್ರಾಗ ಅರ್ಥ ಇಲ್ಲ. ಸಮಾಜದಲ್ಲಿ ಹೊಂದಾಣಿಕೆ ಹಾಕೊಂಡು ಇಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿಗಳು, ವಿವಿಧ ಹಿರಿಯರು, ನಮ್ಮ ಅಣ್ಣವ್ರು ಲೋಲಿಯವರು ಅದಾರಲ್ಲ, ಇವರೆಲ್ಲರೂ ವಾಟ್ಸಪ್ನೊಳಗ ಬೇಕಾದಷ್ಟು ವಿಚಾರಗಳನ್ನು ತಿಳಿಸ್ತಿರ್ತಾರೆ. ಬರ್ರಿ ಸಂಘದೊಳಗೆ ಕುಡ್ಕೋರಿ, ಬೆರೀರಿ ಅಂತ ಹೇಳಿ. ಇದರ ಅರ್ಥ ಎಲ್ಲರೂ ಕೂಡಿದಾಗಿನ ಸ್ವರ್ಗ ಸುಖ ಆನಂದ ಅನ್ನುವಂತ ಭಾವನೆ. ಇವತ್ತ ದಿವಾನ ಮಹರ್ಷಿಗಳ ಒಂದು ಜಯಂತಿ ಉತ್ಸವ ಮಾಡಕತ್ತಾರ. ಜಯಂತಿ ಅಂದ್ರ ಜಿತ್ ಸಂಸ್ಕೃತದಿಂದ ಬಂದಂತ ಇದು ಪದ. ಯಾರು ಹೆಣ್ಣು ಹಣ್ಣು ಮಣ್ಣುಗಳಿಂದ ಮೀರಿದವರದಾರು ಅಂಥವರು ಅದು ಜಗತ್ತನ್ನು ಗೆದ್ದವರು ಅಂತ ಅರ್ಥ. ಅಂಥ ಮಹಾತ್ಮರ ಒಂದು ಜಯಂತಿ ಉತ್ಸವಕ್ಕೆ ನಾವು ನನ್ನ ಕರೆದ್ರು. ನಮ್ಮ ಸಮಾಜದ ಬೆರಗ ಹಂಗರ್ಕೆ ಅವರು ನೀವು ಬರ್ಬೇಕಂತೇಳಿ ಅವ್ರು ಹೇಳಿದಾಗ ಸಮಾಜದವರು ಅನೇಕ ನಮ್ಮಲ್ಲಿ ಕೂಲಿ ಕಾರ್ಮಿಕರು ಭಾಳ ಒಂದು 8-10 ಮಂದಿ ಅವಸ್ಥೆ ಅದ. ಆದರೂ ಕೂಡ ಅವ್ರಿಗೆ ತಿಳಿಸಿದೆ, ಗುರುಗಳ ನೀವು ಹೋಗಿ ಬರ್ರಿ ಅಂದರು. ಅದಕ್ಕೆ ನಾನು ಬಂದಿದ್ದೇನೆ. ನಿಮ್ಮನ್ನೆಲ್ಲ ಕಂಡು ಭಾಳ ಸಂತೋಷ ಆಯ್ತು. ಈಗ 2-3 ವರ್ಷಗಳಿಂದ ಕರೋನಾ ಇದ್ದಿದ್ದರಿಂದ ಮಾಡೋಕ್ಕಾಗಿರ್ಕಿಲ್ಲ. 6 ವರ್ಷಲ್ಲೇ ಇದರೊಳಗೆ ಒಂದು ಕಲ್ಯಾಣ ಮಂಟಪದಲ್ಲಿ ಮಾಡಿದರು. ಅವಾಗೂ ನಿಮ್ಮನ್ನೆಲ್ಲ ನೋಡಿದ್ದೆ, ಭಾಳ ಖುಷಿ ಆಯಿತು. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸುಖವಾಗಿ ದೇವರ ಮಹರ್ಷಿಯ ಆಶೀರ್ವಾದದೊಂದಿಗೆ ನಮ್ಮ ಕೆಲಸಗಳನ್ನು ಮಾಡ್ತಾ ಸುಖವಾಗಿರೋಣ ಅಂತ ಹೇಳಿ ಭಾವಿಸಿ 12 ಮಾತುಗಳನ್ನು ಜಯಂತಿಯ ಕಾರ್ಯಕ್ರಮಕ್ಕೆ ಆಗಮಿಸಿದ ದೇವಾಂಗ ನೇಕಾರ ಅಭಿವೃದ್ಧಿ ಸಂಘದ ಸಮಸ್ತ ಸಮಾಜ ಬಾಂಧವರಿಗೂ ಹಾಗೂ ಗರಗ ಸಮಾಜದ ಹೊಂದಿದ ಜವಳಿ ಮಾಸ್ತರಿಗೂ ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಇವರಿಗೂ ಕೂಡ ನಮಸ್ಕಾರಗಳು. ದೇವಲ ಮಹರ್ಷಿಯು ನಮ್ಮ ಕುಲಗುರು. ನಾವು ದೇವಲ ಮಹರ್ಷಿಯ ವಂಶಸ್ಥರು. ದೇವಾಂಗನು ಶಿವನ ಪಾಲನೇಂದ್ರದಿಂದ ಜನಿಸಿರ್ತಾನೆ. ಇವನಿಗೆ ವಸ್ತ್ರ ನೇಯುವ ಕಾಯಕವನ್ನು ನೇಯ್ಗೆ ಕಾಯಕವನ್ನು ಕೊಟ್ಟಿರ್ತಾರೆ. ಆದರೆ ಇವನು ನೇಯ್ದ ಸೀರೆಯಿಂದ ಜನರ ಮಾನವನ್ನು ಕಾಪಾಡುವುದು, ವಸ್ತ್ರವನ್ನು ಕಾಪಾಡುವುದು ಇವನ ಕಾಯಕ ವೃತ್ತಿಯಾಗಿರುತ್ತದೆ. ಸಮಾಜವು ನಾವೆಲ್ಲರೂ ಇವನ್ನ ಮಾರ್ಗದರ್ಶನದಲ್ಲಿ ಹೋಗಬೇಕೆಂದು ಹೇಳ್ತಾ ಈ ಕಾರ್ಯಕ್ರಮ ಆಗುತ್ತೆ. ಎಲ್ಲರಿಗೂ ತನ್ನ ಕಾರ್ಯಕ್ರಮ ಇವತ್ತಿನ ದೇವ ಮಹರ್ಷಿಯ ಜಯಂತ್ಯೋತ್ಸವಕ್ಕೆ ಆಗಮಿಸಿರುವಂಥ ಸಮಸ್ತ ದೇವಾಂಗ ಬಾಂಧವರಿಗೆ ಹಾಗೂ ಮಾಧ್ಯಮ ವರ್ಗದವರಿಗೂ ಪೂರ್ವಕ್ಕೆ ವಂದನೆಗಳೊಂದಿಗೆ ಈ ಕಾರ್ಯಕ್ರಮವನ್ನು ನಮ್ಮ ಸಮಾಜದಲ್ಲಿ ತೀರಾ ಬಡವರಾಗಿದ್ದು
ನೇಕಾರಿಕೆ ವೃತ್ತಿಯನ್ನು ಅವಲಂಬಿಸಿದರು. ಆದರೆ ನೇಕಾರಿಕೆ ವೃತ್ತಿ ಇಲ್ಲಿ ನಶಿಸಿ ಹೋಗುವುದರಿಂದ ಇಲ್ಲಿ ಜನ ಎಲ್ಲ ಬೇರೆ ಬೇರೆ ಕೂಲಿ ಕೆಲಸಕ್ಕೆ ಹೋಗ್ತಾರೆ. ನಮ್ಮ ಸಮಾಜವು 2015-16ರಲ್ಲಿ ರಿಜಿಸ್ಟ್ರೇಷನ್ ನೋಂದಾಯಿತು ಸರ್ಕಾರದ ಅಧಿನಿಯಮದ ಪ್ರಕಾರ. ಇದುವರೆಗೂ ಸರ್ಕಾರದಿಂದ ನಾವು ಯಾವುದೇ ರೀತಿಯ ಸವಲತ್ತನ್ನು ತೆಗೆದುಕೊಂಡಿಲ್ಲ. ಈಗ ನಾವು ಸರ್ಕಾರಕ್ಕೆ ಈ ತಮ್ಮ ಮೂಲಕ ಕೇಳಿಕೊಳ್ಳೋದೇನೆಂದರೆ ನಮ್ಮ ಸಮಾಜಕ್ಕೆ ಯಾವುದೇ ಥರ ಸೌಲಭ್ಯಗಳನ್ನು ಕೊಡಬೇಕು ಹಾಗೂ ಮಹಾರಾಷ್ಟ್ರದ ಮಾದರಿಯಲ್ಲಿ ದೇವಾಂಗ ಒಳ ಮೀಸಲಾತಿ 2% ನಮಗೆ ಕೊಡಬೇಕೆಂದು ಈ ಮೂಲಕ ನಮ್ಮ ದೇವಾಂಗ ನೇಕಾರ ಅಭಿವೃದ್ಧಿ ಸಂಘದ ವತಿಯಿಂದ ನಮಗೆ ಈ ಮೂಲಕ ಕೇಳಿಕೊಳ್ಳೋದು. ರವಿ ಲೋಲೆ ಅಂತೇಳಿ ದೇವಾಂಗ ನೇಕಾರ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿ ಜಿಲ್ಲಾ ಸರ್. ನಾವು ಮೂಲತಃ ದೇವಾಂಗ ಸಮಾಜದವರು 2A ಕ್ಯಾಟಗರಿ. ನಮಗೆ ಇದುವರೆಗೂ ಅನೇಕ ಸವಲತ್ತುಗಳನ್ನ ಕೊಟ್ಟಿಲ್ಲ. ರೈತರಿಗೆ ಹೆಂಗೆ ಕೊಡ್ತಾರಲ್ಲ ಹಂಗೆ 2A ಕ್ಯಾಟಗರಿ ನೇಕಾರ ದೇವಾಂಗ ಸಮಾಜದವರು ಹಿಂದೆ ಉಳ್ಕೊಂತ ಬಂದಾರ. ಅವರಿಗೆ ಮುಂದೆ ಆದಷ್ಟು ಇನ್ನಷ್ಟು ಗೌರ್ಮೆಂಟ್ಲಿಂದ ನಮಗೆ ಸವಲತ್ತುಗಳು ಏನೋ ಪ್ರಾಬ್ಲಮ್ಸ್ ಬಂದರು ವಿದ್ಯಾರ್ಥಿನಿಯರಿಗೆ ಮತ್ತು ಕೂಲಿ ಮಾಡೋ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಹಕಾರ ನೀಡಬೇಕಂತ ಗೌರ್ಮೆಂಟ್ಲಿಂದ ನಮಗೆ ಮಾಡ್ಕೊತೀವಿ. ನೀವು ಸ್ವಲ್ಪ ಹೆಣ್ಣು ಮಕ್ಕಳಿಗೆ ನಾವು ಸ್ವಲ್ಪ ಶಿಕ್ಷಣ ಕಲೀಲಿಕ್ಕಾಯಿತು, ಮುಂದಿನ ಎಜುಕೇಷನ್ಗಾಯಿತು, ಸ್ವಲ್ಪ ಏನೋ ಸ್ಕಾಲರ್ಶಿಪ್ ಆಯಿತು, ಸ್ವಲ್ಪ ನಮ್ಮ ನೇಕಾರ ಸಮಾಜಕ್ಕೆ ಒಂದು ಸ್ವಲ್ಪ ನಾವು ಗೌರ್ಮೆಂಟ್ ತರಫಿಂದ ನಮ್ಗೆ ಒಂದು ಸ್ವಲ್ಪ ಮಾಡಿಕೊಡ್ರಿ. ಎಲ್ಲ ನಾವು ಹೆಣ್ಮಕ್ಳು ಸ್ವಲ್ಪ ಮುಂದೆ ಬರ್ತೀವಿ. ಬರೀ ನೇಕಾರಿಕೆದೊಳಗೆ ಕುಂತ್ರೆ ಆಗಲ್ಲ. ಈಗ ಸ್ವಲ್ಪ ಎಜುಕೇಷನ್ ಲೋನ್ಗೆ ಇದಾವಲ್ಲ, ನಾವು ಸ್ವಲ್ಪ ಸೌಕರ್ಯ ಮಾಡಿಕೊಡ್ರಿ ನಿಮ್ಮ ವತಿಯಿಂದ. ಕೇವಲ ಮಹರ್ಷಿ ಏರ್ಪಡಿಸಿದಂತಹ ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ಒಂದು ಶೋಭೆ ತಂದುಕೊಟ್ಟದ್ದಕ್ಕಾಗಿ ನಮ್ಮೆಲ್ಲರ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ತಮ್ಮ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಕೇಳಿಕೊಳ್ಳುವುದು ಏನೆಂದರೆ, ತಾವುಗಳು ನಮ್ಮ ಈ ಸಮಾಜ ಏನಿದೆ ಅಂದರೆ ಎಲ್ಲ ದೃಷ್ಟಿಯಿಂದ ಆರ್ಥಿಕತೆಯಿಂದಾಗಲಿ ಶೈಕ್ಷಣಿಕವಾಗಿ ಆಗಲಿ ತುಂಬ ಹಿಂದುಳಿದ ಸಮಾಜ. ಆ ಕಾರಣಕ್ಕೆ ತಾವು ಈ ವೇದಿಕೆ ಮುಖಾಂತರ ಗೌರ್ಮೆಂಟ್ಗಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಒಂದು ಮುನ್ಸೂಚನೆಯನ್ನು ನೀಡಿ ನಮಗೆ ಸಿಗಬೇಕಾದ ಸವಲತ್ತುಗಳಿಗಾಗಿ ತಾವು ಒಂದು ವೇದಿಕೆ ಮುಖಾಂತರ ಅವರಿಗೆ ತಿಳಿಪಡಿಸಿದ್ದಾದರೆ ಇದರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ ನಾವು 100% ಸಿದ್ಧ ಅಂತ ಹೇಳ್ಕೋಬೋದು. ಕಾರಣ ತಾವುಗಳು ಈ ವೇದಿಕೆ ಮುಖಾಂತರ ಸಂಬಂಧಪಟ್ಟವರಿಗೆ ಅರಿವು ಮಾಡಿ ನಮ್ಮ ಸಮಾಜಕ್ಕೆ ಒಳ್ಳೆಯದನ್ನು ಬಯಸಲಿ ಆಗಲಿ ಅಂತ ತಮ್ಮೆಲ್ಲರಲ್ಲಿ ಕೇಳಿಕೊಂಡು ನನ್ನನ್ನು ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ, ತಮ್ಮ ವಾಹಿನಿಗೂ ಸಹ ಧನ್ಯವಾದಗಳನ್ನು ತಿಳಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾರೆ. ತಮ್ಮ ಹೆಸರು? ಶಂಕರಣ್ಣ ಡಗನ್, ಧಾರವಾಡ. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.